ಮನ್ಸಿಗಾಗೋ ನೆಮ್ಮದಿನೇ ಬೇರೆ ಅನ್ಕೊಳ್ಳಿ. ಈ ಪ್ಲೇಸಲ್ಲಿ ಎಕ್ಸಾಕ್ಟ್ ಈ ಪ್ಲೇಸಲ್ಲಿ. ಸೊ ಇಲ್ಲಿ ಅಪ್ಪರ್ ಡೆನ್ಮುರಿ ಅಂತ ಈ ಪ್ಲೇಸಿಗೆ ಬಂದರೆ ಇಲ್ಲಿ ಅಲ್ಲಿಂದ ಒಂದು 10 ನಿಮಿಷ ಏನೋ ನಡ್ಕೊಂಬರ್ಬೇಕು. ಶೇರ್ ಮಾಡ್ಕೊಂಡಾಗ ನಿಮ್ಮ ಪೇಯ್ನ್ ಏನಿದೆ ಅದು ಅವ್ರಿಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಮೇ ಬಿ ನನಗೂ ಯಾರು ಲೈಫ್ ಪಾರ್ಟ್ನರು ಯಾರು ಜೊತೆಲಿ ಇದ್ದಿದ್ದಿದ್ರೆ, ಇಲ್ಲಿ ನನ್ನ ಜೊತೆ ಯಾರು ಒಬ್ರು ಇದ್ದಿದ್ದಿದ್ರೆ, ಸೊ ನಾನು ಅವ್ರ ಹತ್ರ ಎಲ್ಲ ಹೇಳ್ಕೊತಿದ್ನಲ್ಲ, ಶೇರ್ ಮಾಡ್ತಿದ್ನೇನೋ. ಜೋಬುಗಳ ಕೈ ಹಾಕೊಂಡು ಕುಡ್ಕೊಂಡು ಹೋಗ್ತಾ ಇದ್ರೆ ನನಗೊಂದು ಫೀಲ್ ಬರುತ್ತೆ. ಏನು ಅಂತಂದ್ರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ, ನನ್ನ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಆಕ್ಚುಲಿ ಇವತ್ತು ಏನು ಸ್ಪೆಷಲ್ ಈ ವಿಡಿಯೋದಲ್ಲಿ ಅಂತಂದ್ರೆ, ನಾನು ಇಲ್ಲಿ ಬೆಲ್ಫಾಸ್ಟಲ್ಲಿ ಲೊಕೇಟ್ ಆಗಿರೋ ಒನ್ ಆಫ್ ದ ಬೆಸ್ಟ್ ಪೀಸ್ ಪ್ಲೇಸಿಗೆ ನಾನು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನನಗಿದು ತುಂಬಾ ಪೀಸ್ ಅನ್ಕೊಳ್ಳಿ. ತುಂಬಾ ಬೇಜಾರಾದಾಗ, ತುಂಬಾ ದುಃಖ ಆದಾಗ ಈ ಪ್ಲೇಸಿಗೆ ಬಂದು ಇಲ್ಲಿ ಏನೋ ಒಂದೆಲ್ಲ ಶೇರ್ ಮಾಡ್ಕೊತಾ ಇದ್ರೆ ಮನ್ಸಿಗಾಗೋ ನೆಮ್ಮದಿನೇ ಬೇರೆ ಅನ್ಕೊಳ್ಳಿ. ಈ ಪ್ಲೇಸಲ್ಲಿ ಎಕ್ಸಾಕ್ಟ್ ಈ ಪ್ಲೇಸಲ್ಲಿ. ಯಾವ ಪ್ಲೇಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ತೋರಿಸ್ತೀನಿ. ಸೊ ನಾನು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಆ ಪ್ಲೇಸಿಗೆ ಹೋಗಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಅವಾಗ ಒಂದು ನಾಯಿಮರಿ ನೋಡಿದೆ. ಇದು ನೋಡಿದಾಗಲೆಲ್ಲ ನನಗೆ ನಮ್ಮ ಖುಷಿ ನೆನಪಾಯ್ತಾನೆ ಅಂದ್ಕೊಳ್ಳಿ. ಅವನಿಂದನೇ ನಾನು ಇಲ್ಲಿಗೆ ಬರೋಕ್ಕಾಗಿದ್ದು. ಸೊ ಆಮೇಲೆ ಬಸ್ ಕ್ಯಾಚ್ ಮಾಡಬೇಕಾಗಿತ್ತು. ಸೊ ಬಸ್ ಹತ್ಕೊಂಡು ಹೊರಟೆ. ಸೊ ಇಲ್ಲೆಲ್ಲ ಟಿಕೆಟ್ ಹೆಂಗೆ ಅಂತಂದರೆ ನಾವು ಫೋನಲ್ಲೇ ತೊಗೋಬೋದು. ಸೊ ಪ್ರಾಬ್ಲಮ್ಮೇ ಇಲ್ಲ ಅಂದ್ಕೊಳ್ಳಿ. ಆಮೇಲೆ ಇಲ್ಲೊಬ್ಬ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡ್ತಾ ಇದ್ದ. ಸೊ ಇವನು ವರ್ಕ್ ಮಾಡ್ತಾ ಇರೋದು ನೋಡಿ ನನಗೇನು ನೆನಪಾಯಿತು ಅಂತಂದರೆ, ನಾನು DXL ಇರಬೇಕಾದ್ರೆ ಆವಾಗ ನಾನು ಇದೇ ಥರ ಲುಲ್ಲು ಮಾಲು, ಒರಿಯನ್ ಮಾಲು ಅಲ್ಲೆಲ್ಲ ಕೂತ್ಕೊಂಡು ಕೆಲಸ ಮಾಡಿದ್ದುಂಟು. ಸೊ ಏನು ಹೇಳೋಣ, ಅವೆಲ್ಲ ನೆನಪಾಗೋಯ್ತು ನೋಡಿ. ಇದೇ ಇಸ್ಕಾನು. ಸೊ ಇಲ್ಲಿಗೆ ಬಂದಿರೋದು. ಸೊ ಏನಂತಂದರೆ, ಇದಿರೋದು ಬಂದು ಅಪ್ಪರ್ ಡೆನ್ಮುರಿ ಅಂತಂದರೆ ಈ ಬೆಲ್ಫಾಸ್ಟಲ್ಲಿ ಏನಿದೆ, ಅಪ್ಪರ್ ಡೆನ್ಮುರಿ ಅಂತ ಒಂದು ಸ್ಟಾಪ್ ಇದೆ ಇಲ್ಲಿ ಬೆಲ್ಫಾಸ್ಟಲ್ಲಿ. ಸಿಟಿ ಸೆಂಟ್ರಿಂದ ಬಸ್ ಸಿಗುತ್ತೆ, ಗ್ಲಿಡರು ಹತ್ಕೊಂಡು ಬರ್ಬೋದು. ಸೊ ಆ ಬಸ್ಸಲ್ಲಿ ನಾನು ಬಂದಿದ್ದೀಗ, ಅಂದರೆ ಗ್ಲಿಡರಲ್ಲಿ. ಸೊ ಇಲ್ಲಿ ಅಪ್ಪರ್ ಡೆನ್ಮುರಿ ಅಂತ ಈ ಪ್ಲೇಸಿಗೆ ಬಂದರೆ ಇಲ್ಲಿ ಅಲ್ಲಿಂದ ಒಂದು 10 ನಿಮಿಷ ಏನೋ ನಡ್ಕೊಂಬರ್ಬೇಕು. ಸೊ ನಡ್ಕೊಂಬಂದಾಗ ಈ ಪ್ಲೇಸ್ ಇಸ್ಕಾನ್, ಈ ಪ್ಲೇಸಿಗೆ ಬರ್ತೀರಾ. ಸೊ ನೋಡಿ ಪೂರ್ತಿ ಏನು ವ್ಯೂ ಇದೆ ಅಂತಂದರೆ ಮಸ್ತು. ಸೊ ಬನ್ನಿ, ಟೆಂಪಲ್ ರೂಮ್ ನೋಡಿ ಹೆಂಗಿದೆ. ನಮ್ಮ ಕೃಷ್ಣ ಪರಮಾತ್ಮ, ದೇವರುಗಳ ದೇವರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಬನ್ನಿ, ಈ ಟೆಂಪಲ್ದೊಂದು ವ್ಯೂ ತೋರಿಸ್ತೀನಿ. ಅದು ಕಂಪ್ಲೀಟು ಇದು ದೇವ್ರಿಗೆ ಇದು ಮಾಡೋಕ್ಕೆ ಇಕ್ಕೊಂಡವ್ರೆ, ಪುಕ್ಕದ್ದು ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಒಂದು ಶಂಖ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಆಮೇಲೆ ಹಂಗೆ ಪಾಸ್ ಆದರೆ ಫಸ್ಟು ನಾವು ನೋಡೋದಿಲ್ಲಿ ನಮ್ಮ ತುಳಸಿ ಮಾತೆನ ನೋಡ್ರಿ. ಫೋಟೋ ಇಕ್ಕೊಂಡವ್ರೆ. ತುಳಸಿ ಗಿಡನೇ ಇಡ್ಬೋದಿತ್ತು, ಏನು ನನಗೆ ಗೊತ್ತಿಲ್ಲ, ಇವ್ರಿಗೆ ಬಿಟ್ಟಿರೋದಲ್ವಾ. ಆಮೇಲೆ ಹಂಗೆ ಬಂದರೆ ಎಲ್ಲ ವಿಗ್ರಹಗಳಿದೆ ಇಲ್ಲಿ. ಆಮೇಲೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಂದ್ಕೊಳ್ಳಿ. ಕೊಟ್ಟರೆ ಇಸ್ಕೊಂಡು ಹೊಂಟೋಗ್ಬಿಡ್ತೀನಿ. ಇದು ಅಷ್ಟು ಸಕ್ಕತ್ತಾಗಿದೆ ಈ ಫೋಟೋ. ಆಮೇಲೆ ಗುರೂಜಿದು ಒಂದು ವಿಗ್ರಹ, ಎಲ್ಲ ಗುರೂಜಿಗಳದ್ದು ಒಂದೊಂದು ಫೋಟೋಗಳು ಇಟ್ಕೊಂಡವ್ರೆ. ಆಮೇಲೆ ಶ್ಲೋಕ ಹಾಕೋರೆ. ಆಮೇಲೆ ನಮ್ಮ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ ಅವ್ರದ್ದೊಂದು ಫೋಟೋ ಇದೆ. ಆಮೇಲೆ ಇದು ನೋಡಿ, ಮಿರರ್ ಇದೆ. ನೀವು ಒಂದು ಅಬ್ಸರ್ವ್ ಮಾಡಿ, ಇದೆಲ್ಲ ದೇವಸ್ಥಾನದಲ್ಲೂ ಇರುತ್ತೆ. ಏನಕ್ಕೆ ಪರ್ಟಿಕ್ಯುಲರ್ ಏನು ಅಂತ ನನಗೆ ಐಡಿಯಾ ಇಲ್ಲ, ಬಟ್ ನಿಮ್ಗೆ ಗೊತ್ತಿರೋ ಕಮೆಂಟ್ ಹಾಕಿ. ಬಟ್ ಎಲ್ಲದರಲ್ಲೂ, ಎಲ್ಲ ದೇವಸ್ಥಾನದಲ್ಲೂ, ನಾನು ನೋಡಿರೋ ಎಲ್ಲ ದೇವಸ್ಥಾನಗಳಲ್ಲೂ ಹಿಂಗೊಂದು ಮಿರರ್ ಇದೆ. ಹೋಗ್ಬೇಕಾದ್ರೆ, ಔಟ್ಸೈಡ್ ಹೋಗ್ಬೇಕಾದ್ರೆ ಈ ಮಿರರಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೇದಾಗುತ್ತಂತೆ. ಸೊ ಅದಕ್ಕೋಸ್ಕರ ಹಿಂಗೆ ಅಂತ ಅಂದರೆ, ಈ ಟೆಂಪಲ್ಲು ಮನೆ, ಇದು ಟೆಂಪಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮನೇನ ಟೆಂಪಲಾಗಿ ಕನ್ವರ್ಟ್ ಮಾಡೋದು. ಒಂದು ಕಮ್ಯುನಿಟಿ ಇದೆ, ಇಸ್ಕಾನ್ ಕಮ್ಯುನಿಟಿ ಅಂತ. ವಾಟ್ಸಪ್ ಗ್ರೂಪ್ ಇದೆ. ಏನಾದ್ರು ಇವೆಂಟ್ ಇದ್ದರೆ, ಭಜನೆ ಇದ್ದರೆ ಎಲ್ಲನೂ ಅದ್ರಲ್ಲಿ ಆಗ್ತಾ ಇರ್ತಾರೆ. ಇಷ್ಟ ಇದ್ದರೆ ಬರ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಡೊನೇಟ್ ಮಾಡೋಂಗಿದ್ರೆ ಡೊನೇಟು ಮಾಡ್ಬೋದು. ನಿಮ್ಗೆ ಏನೇನು ಬೇಕು ಅದನ್ನು ಬಿಡ್ಬೋದು. ಸೊ ಏನು ಅಂತ ಅಂದರೆ, ಯೂಶ್ವಲಿ ನನಗೆ ತುಂಬ ಫೀಲ್ ಆದಾಗ, ತುಂಬ ಬೇಜಾರಾದಾಗ ನಾನು ಇಲ್ಲಿಗೆ ಬರ್ತೀನಿ. ಯಾಕೆ ಅಂತ ಅಂದರೆ, ಒಂದು ಸೇಯಿಂಗ್ ಇದೆ. ಏನು ಅಂತ ಅಂತಂದರೆ, ಪ್ರತಿಯೊಂದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಫಸ್ಟು ದೇವ್ರಿಗೆ, ಆಮೇಲೆ ಬೇರೆಯವ್ರಿಗೆ. ಸೊ ಯಾವತ್ತಿದ್ರು ಎಲ್ಲನೂ ನಿನ್ನ ಮತ್ತು ದೇವ್ರ ಮಧ್ಯೆ ಇದ್ದರೆ ಸಾಕು ಅಂತಾರೆ. ಅದನ್ನು ನಾನು ತುಂಬ ನಂಬ್ತೀನಿ. ನನ್ನ ಮತ್ತು ದೇವ್ರ ಮಧ್ಯೆ ಇದ್ದರೆ ಸಾಕು. ಬೇರೆಯವ್ರಿಗೆ ನನಗೆ ಇಂಟ್ರೆಸ್ಟ್ ಇದ್ದರೆ, ನಾನು ಹೇಳಬೇಕು ಅಂತಿದ್ರೆ ನಾನು ಹೇಳೇ ಹೇಳ್ತೀನಿ. ಇಲ್ಲ, ಖಂಡಿತವಾಗ್ಲೂ ಹೇಳಲ್ಲ ಅದನ್ನು ಅವರು. ಏಕೆಂದರೆ ನೋಡಿ, ನಮ್ಮ ಕಷ್ಟ ಇದ್ದಾಗ ನೀವು ಯಾರಿಗಾರು ಒಬ್ರಿಗೆ ಶೇರ್ ಮಾಡ್ಕೋತೀರಾ. ಶೇರ್ ಮಾಡ್ಕೊಂಡಾಗ ನಿಮ್ಮ ಪೇಯ್ನ್ ಏನಿದೆ ಅದು ಅವ್ರಿಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಹೌದಾ, ಹಂಗಾಯ್ತಾ ಅಂತ ಹೇಳ್ತಾರೆ ಹೊರ್ತು ನಮ್ಮ ಪೇಯ್ನ ಅವ್ರಿಗೆ ಅರ್ಥ ಆಗಲ್ಲ. ಅದು
ನನ್ನ ಪೇನ್ ಏನಿದೆ ಅದನ್ನ ಫೀಲಿಂಗು ಯಾರಿಗೆ ಅರ್ಥ ಆಗುತ್ತೆ ಅಂದರೆ ದೇವ್ರಿಗೆ ಮಾತ್ರ, ಇನ್ಯಾರಿಗೂ ಅರ್ಥ ಆಗಲ್ಲ. ಸೊ ಅದಕ್ಕೆ ನಿನ್ನ ಮತ್ತೆ ದೇವ್ರ ಮಧ್ಯೆ ಇದ್ರೆ ಸಾಕು. ಏನಂತೀರಾ? ನನ್ನ ಒಪಿನಿಯನ್ ಇದು. ನಿಮ್ಗಳಿಗೆ ಏನು ಅನ್ಸುತ್ತೋ ನಿಮಗೆ ಬಿಟ್ಟಿರೋದು. ಸೊ ಇಲ್ಲಿ ಈಚೆ ಬಂದರೆ ನಿಮ್ಗೆ ಏನಾದ್ರು ಫೋಟೋ, ಭಗವದ್ಗೀತೆ ಬುಕ್ ಆಗಿರ್ಬೋದು, ಆಮೇಲೆ ದೇವ್ರುಗಳ್ದು ಫೋಟೋ ಆಗಿರ್ಬೋದು, ನೋಡಿ ಇಲ್ಲಿ ಪ್ರತಿಯೊಂದು ಸಿಗುತ್ತಿಲ್ಲಿ ತೊಗೋಬೋದು. ಅದಕ್ಕೆ ಡಿಫ್ರೆಂಟ್ ಚಾರ್ಜಸ್ ಇದೆ, ಎಲ್ಲ ಪೇ ಮಾಡಿ ತಗೋಬೋದು. ನನ್ನ ಹತ್ರ ಒಂದು 2 ವಿಗ್ರಹ ಇದೆ, ಇಲ್ಲಿಂದ ತೊಗೊಂಡೋಗಿದ್ದೀನಿ, ಅದಿಲ್ಲಿಲ್ಲ, ತೋರಿಸ್ತೀನಿ ಯಾವಾಗಾರು ಬನ್ನಿ ಮನೇಲಿ. ಸೊ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಇದೆ ನೋಡಿ ಔಟ್ಸೈಡು. ಸೊ ಲಾಕ್ ಹಾಕಿದ್ದಾರೆ, ಇಲ್ಲಿಂದಾನೆ ನೋಡ್ಕೊಬಿಡಿ. ಮಸ್ತ್ ಇದೆ. ಒಂದು 2-3 ಫೋಟೋನು ಹಾಕಿದ್ದೀನಿ ಇಲ್ಲಿ ನೋಡಿ. ಇದೇ ಫೋಟೋ ನಾನು ಹೇಳಿದ್ನಲ್ಲ, ಇದು ಇಲ್ಲೊಂದು 2-3 ಪೋಸ್ಟ್ ಹಾಕಿದ್ದೀನಿ ಅಂತ, ಇದೇ ಫೋಟೋ. ಎಂಟ್ರೆನ್ಸು ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ, ಯಾವ ಟೈಮಿಂಗ್ಸ್ ಏನು ಕತೆ ಏನು ಅಂತ. ನೀವು ಇದ್ರ ಪ್ರಕಾರ ಬರ್ಬೇಕು ಆ್ಯಕ್ಚುಲಿ, ಇಲ್ಲ ಅಂತಂದರೆ ಯಾರೂ ಇರಲ್ಲ. ನೀವು ಗೂಗಲಲ್ಲಿ ಮ್ಯಾಪ್ಸಲ್ಲಿ ಓಪನ್ ಮಾಡಿದಾಗ ಅಲ್ಲೂ ತೋರಿಸುತ್ತೆ ಆ್ಯಕ್ಚುಲಿ, ಬಟ್ ಅದು ಒರಿಜಿನಲ್ ಅಲ್ಲ. ಅಂದರೆ ಒರಿಜಿನಲ್ ಅಲ್ಲ ಅಂತಂದರೆ ಫುಲ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಪ್ರತಿ ಎಲ್ಲ ಚೇಂಜ್, ಇದನ್ನು ಫಾಲೋ ಮಾಡಬೇಕು. ಅಕಸ್ಮಾತ್ ಇಲ್ಲ ನೀವು ಮಿಸ್ ಆಗಿ ಬಂದ್ಬಿಟ್ರೆ ಅಂತಂದರೆ ಯಾರೂ ಇರಲ್ಲ. ಸೊ ಯಾರು ತೆಗಿಯೋದು ಇಲ್ಲ, ಯಾರು ಇದು ಮಾಡಲ್ಲ. ಸೊ ಹಂಗೆ ಕತೆ. ಸೊ ಈಗ ಮುಗೀತು, ಒಂಥರ ನೆಮ್ಮದಿ ಅಂದ್ಕೊಳ್ಳಿ. ತಲೆಯಲ್ಲಿ ಏನೇನೋ ಇತ್ತು ಎಲ್ಲ ಹೊರಗಡೆ ಹಾಕಿದ್ನಲ್ಲ, ಎಲ್ಲ ಹಾಕಿದ್ಮೇಲೆ ಒಂಥರ ಸಮಾಧಾನ ಲಿಟ್ರಲಿ. ನಿಮಗೂ ಹಂಗೆ ಫಸ್ಟು ಅಂದರೆ ಏನು ಗೊತ್ತಾ, ಈ ಹ್ಯೂಮನ್ ಬಿಹೇವಿಯರೇ ಹಿಂಗೆ. ಯಾರೇ ಆಗಿರಲಿ, ಅವ್ರ ಮೈಂಡಲ್ಲಿ ಏನಾದ್ರು ಇದೆ ಅಂದ್ಕೊಳ್ಳಿ, ಯಾರ ಹತ್ರ ಒಬ್ಬರ ಹತ್ರ ಶೇರ್ ಮಾಡ್ಕೊಂಡಾಗ ಏನೇ ಕಷ್ಟ ಆಗಲಿ ಏನೇ ಇದಾಗಲಿ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಎಲ್ಲ ಹೇಳ್ಕೋಬೇಕು, ಯಾರು ಒಬ್ರು ವ್ಯಕ್ತಿ ಇರಬೇಕು ಜೊತೆಲಿ ಅಂತಂತಾರೆ. ಬಟ್ ನನಗೆ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ನಾನಂತೂ ಇವಾಗ. ಸೊ ನಾನು ಒಬ್ಬಂಟಿ ಆಗಿರೋ ಕಾರಣಕ್ಕೆ ಎಲ್ಲ ದೇವ್ರ ಹತ್ರ ಹೇಳ್ಕೊತೀನಿ. ಮೇ ಬಿ ನನಗೂ ಯಾರು ಲೈಫ್ ಪಾರ್ಟ್ನರು ಯಾರು ಜೊತೆಲಿ ಇದ್ದಿದ್ದಿದ್ರೆ, ಇಲ್ಲಿ ನನ್ನ ಜೊತೆ ಯಾರು ಒಬ್ರು ಇದ್ದಿದ್ದಿದ್ರೆ, ಸೊ ನಾನು ಅವ್ರ ಹತ್ರ ಎಲ್ಲ ಹೇಳ್ಕೊತಿದ್ನಲ್ಲ, ಶೇರ್ ಮಾಡ್ತಿದ್ನೇನೋ. ಬನ್ನಿ, ಇದಾದ್ಮೇಲೆ ಇನ್ನೂ ಎಲ್ಲೆಲ್ಲ ಹೋಗೋದಿದೆ, ಎಲ್ಲನೂ ಈ ವಿಡಿಯೋದಲ್ಲಿ ಪೂರ್ತಿ ಹಾಕ್ತೀನಿ ನೋಡಿ. ಲೆಟ್ಸ್ ಗೋ. ಸೊ ಅವಾಗಲೇ ಟೆಂಪಲ್ಗೆ ಹೋಗಿದ್ನಲ್ಲ, ಬಾಯಾರಿಕೆ ಆಗ್ತಿತ್ತು ಅಂದ್ಬಿಟ್ಟು ಕಾಫಿ ತೊಗೊಳ್ಳೋಣ ಅಂತ ತೊಗೊಂಡೆ ನೋಡಿ. ಇದು ಕುಡ್ಕೊಂಡು ಹೋಗ್ತಾ ಇದ್ರೆ ರೋಡಲ್ಲಿ, ಕೈನ ಜೋಬೊಳಗಡೆ ಕೈ ಹಾಕೊಂಡು ಕುಡ್ಕೊಂಡು ಹೋಗ್ತಾ ಇದ್ರೆ ನನಗೊಂದು ಫೀಲ್ ಬರುತ್ತೆ. ಏನು ಅಂತಂದ್ರೆ, ಚಿಕ್ಕ ವಯಸ್ಸಲ್ಲಿ ಇಂಡಿಯನ್ ಮೂವಿಗಳಲ್ಲಿ ಫಾರಿನ್ಗೆ ಹೋದಾಗ ಅವ್ರುಗಳು ಕಾಫಿ ಕೈಯಲ್ಲಿ ಹಿಡ್ಕೊಂಡು ಕುಡ್ಕೊಂಡು ಒಂದು ಇದ್ರ ತರ ನಡ್ಕೊಂಡು ಹೋಗ್ತಿದ್ರಲ್ಲ, ಸೇಮ್ ಅದೇ ತರ ಫೀಲ್ ಅನ್ಕೊಳ್ಳಿ. ನನ್ಗೆ ಎಷ್ಟೊಂದ್ಸತಿ ಅನ್ಬಿಡೈತೆ. ಅದು ಬೇರೆ ಕಿವಿಲಿ ಸಾಂಗ್ ಹಾಕೊಂಡು ಹೋದಾಗ್ಲಂತೂ ಇನ್ನ ಮಜಾ. ಯಾಕೆ ಕೇಳ್ತೀರಾ, ಫೀಲೇ ಒಂಥರ ಪರ್ಟಿಕ್ಯುಲರ್ ಲೈಫ್ನ ಎಂಜಾಯ್ ಮಾಡ್ತಾ ಇದೀನಿ ಅಂದಾಗ ಇನ್ನ ಖುಷಿ ಬರುತ್ತೆ. ಆಕ್ಚುಲಿ ಇನ್ನೊಂದು ಪ್ಲೇಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗೋಕ್ಕಿಂತ ಮುಂಚೆ ತುಂಬಾ ಹೊಟ್ಟೆ ಸಿಗ್ತೈತೆ. ಸೊ ಅದಕ್ಕೆ ನಂದು ಯೂಶುವಲಿ ಪ್ಲೇಸ್ ಇದೆ ಇಲ್ಲಿ, ಅಲ್ಲಿಗೆ ಬಂದಿದ್ದೀನಿ. ಸೊ ಯೂಶ್ವಲಿ ಪ್ಲೇಸ್ ಬಂದು ನೀವೆಲ್ಲ ನೋಡ್ತಾ ಇದ್ದೀರಾ ಮೆಕ್ಡೊನಾಲ್ಡ್ಸು. ಸೊ ಹೊಟ್ಟೆ ತುಂಬ ಹಸಿತೈತೆ, ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಹಾಕಿದ್ದೀನಿ. ಸೊ ಮುಗೀತು, ಹೋಗ್ತಾ ಇದ್ದೀನಿ, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಡಬಲ್ ಡೆಕರ್ ಬಸ್ಸು, ಆವಾಗಲೇ ಬೇರೆ ಗ್ಲಿಡರಲ್ಲಿ ಹೋಗಿದೆ, ಇದು ಡಬಲ್ ಡೆಕರ್ ಬಸ್ಸು. ಸೊ ಏನು ಅಂತಂದರೆ ಇನ್ನೊಂದು ಪ್ಲೇಸಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅಂತ, ಆ ಪ್ಲೇಸಿಗೆ ಬಂದಿದ್ದೀನಿ. ಹೆಂಗಿದೆ ಅಂತ ಅಂದ್ರೆ ಈ ಪ್ಲೇಸು ಇದು ಪೂರ್ತಿ ಪಾರ್ಕ್. ಓಕೆ, ಈಗ ಕಾರ್ ನೋಡಿದ್ರಲ್ಲ, ನಾನೇನ್ BMW ತೋರ್ಸದ್ನಲ್ಲ, ಅದಕ್ಕಿಂತ ಬೇರೆ ಲೆವೆಲ್.